ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮ್ಮೂಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಬ್ಲಾಗ್ ಅಂತೂ ತುಂಬಾನೇ ಸ್ಪೆಷಲ್ ಆಗಿದೆ. ನನಗಂತೂ ತುಂಬಾನೇ ಸ್ಪೆಷಲ್, ನೀವು ನೋಡೋರ್ಗೂ ಕೂಡ ತುಂಬಾನೇ ಸ್ಪೆಷಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ನಾನು ಒಂದು ಕ್ಷಣ ನನ್ನ ಬಾಲ್ಯದ ನೆನಪುಗಳಿಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ತಾಯಿ ಊರಿದು ಹಳ್ಳಿ ಇದೆ. ಆ ಹಳ್ಳಿ ವಾತಾವರಣ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಪೆಷಲ್ ಆಗಿ ಹಳ್ಳಿಯಲ್ಲಿರೋ ಗ್ರಾಮ ದೇವಿನ ನಾನು ನಿಮಗೆ ತೋರಿಸ್ತೀನಿ. ಗ್ರಾಮ ದೇವಿಯ ವಿಜೃಂಭಣೆಯಿಂದ ನಡೆದಿರುವಂತ ಜಾತ್ರೆನ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ನೀವು ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ವಿಶೇಷವಾಗಿರೋ ವ್ಲಾಗ್ ಇದು. ನಿಮ್ಗೋಸ್ಕರ ಅಂತಾನೆ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಇಲ್ಲಿ ತುಂಬಾನೇ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಚಿಕ್ಕವರಿದ್ದಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದ ತಕ್ಷಣ ನಾವು ಇಲ್ಲಿಗೆ ಬರ್ತಾ ಇದ್ವಿ. ಊರಿಗೆ ಬಂದ ತಕ್ಷಣ ನನ್ನ ಮಗಳು ಮಣ್ಣಲ್ಲೆಲ್ಲ ಆಟ ಆಡ್ತಾ ಇದ್ದಾಳೆ. ಕುಂಟೆಬಿಲ್ಲೆ ಅಂತ ಹೇಳ್ತಾರೆ, ಕುಂಟೆಬಿಲ್ಲೆನ ಆಡ್ತಾ ಇದ್ದಾಳೆ. ಇವಳು ಆಟ ಆಡ್ತಾ ಇರೋದನ್ನ ನೋಡಿ ನನ್ನನ್ನು ನಾನು ನೋಡ್ಕೊಂಡಾಗಾಯ್ತು. ನನ್ನ ಮಗಳನ್ನ ನೋಡಿದಾಗ ನಾನು ಕೂಡ ಚಿಕ್ಕವಳಿದ್ದಾಗ ಬಾಲ್ಯದಲ್ಲಿ ಇಲ್ಲಿ ಬಂದಾಗ ನಾನು ಕೂಡ ಇದೇ ರೀತಿ ಆಟ ಆಡ್ತಾ ಇದ್ದೆ. ಅವಳನ್ನ ನೋಡಿದ ತಕ್ಷಣನೇ ನನ್ನನ್ನೇ ಕ್ಷಣ ನಾನು ನೋಡ್ಕೊಂಡಾಗಾಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು, ನನಗೆ ಆ ರೀತಿ ಫೀಲಿಂಗ್ ಆಯ್ತು. ಸೊ ಹಳ್ಳಿ ಇದು. ನಾವು ಬಂದಿದ್ವಿ, ನಮ್ಮ ಅಜ್ಜ ಅಜ್ಜಿ ಮನೆಗೆ ಬಂದಿದ್ವಿ. ಇವಾಗ ಒಂದ್ ರೌಂಡ್ ನಾವು ಹಳ್ಳಿ ನೇಚರ್ನ ನೋಡ್ಕೊಂಡ್ ಬರೋಣ. ಹಂಗೆ ನೀವು ಇವಾಗ ನೋಡ್ತಾ ಇರೋ ಹೂವು ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹೂವು ನೋಡೋದಕ್ಕೆ ಗಿಡ ಮಾತ್ರ ತುಂಬಾನೇ ದೊಡ್ಡದಾಗಿದೆ. ಅದರಲ್ಲಿ ಸಣ್ಣದಾಗಿ ಮಲ್ಗೆ ಹೂವು ಟೈಪು ಹೂವು ಇದೆ. ಬಟ್ ನನಗೆ ಯಾವುದು ಅಂತ ಗೊತ್ತಾಗ್ಲಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಾಗಿದ್ರೆ ನನಗೆ ಕಾಮೆಂಟ್ ಮಾಡಿ. ಸೊ ಬೆಳಗ್ಗೆ ನಾವು ವಾಕಿಂಗ್ ಅಂತ ಹೊರಗಡೆ ಹೋಗಿದ್ವಿ. ಆವಾಗ ನಾನು ಶೂಟ್ ಮಾಡಿರೋ ವಿಡಿಯೋ ಇದು. ತುಂಬಾನೇ ಚೆನ್ನಾಗಿತ್ತು. ಹಳ್ಳಿ ನೇಚರೇ ಹಂಗೆ ತುಂಬಾನೇ ಸೊಗಸಾಗಿರುತ್ತೆ. ಅಲ್ಲಿ ಒಂದು ಕ್ಷಣ ಇದ್ರೆ ಸಾಕು, ಅದೇ ಸ್ವರ್ಗ ಅನ್ಸ್ತಾ ಹೋಗ್ಬಿಡುತ್ತೆ. ಸೊ ತುಂಬಾನೇ ಚೆನ್ನಾಗಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಮ್ಗಾಯ್ತು. ಇವಾಗ ನೋಡ್ಕೊಂಡು ಬನ್ನಿ ಹಳ್ಳಿ ನೇಚರ್ ಯಾವ ರೀತಿ ಇದೆ ಅಂತ. ಓಕೆ ಬನ್ನಿ, ಇವಾಗ ಜಾತ್ರೆ ಕಡೆ ಹೋಗೋಣ. ಆ ತಾಯಿ ಜಾತ್ರೆನ ನೋಡೋದೇ ಒಂದು ಅದೃಷ್ಟ. ಆ ತಾಯಿ ವೈಭವನ ಕಣ್ತುಂಬ್ಕೊಳ್ಳೋದಕ್ಕೆ ಅದೃಷ್ಟನೇ ಮಾಡಿರ್ಬೇಕು. ಆ ಅದೃಷ್ಟನ ಇವತ್ತು ನೀವು ಮಾಡಿದ್ದೀವಿ. ಸೊ ಅದಕ್ಕೋಸ್ಕರನೇ ಆ ತಾಯಿ ಜಾತ್ರೆನ ನೋಡೋ ಒಂದು ಭಾಗ್ಯ ನಮ್ಗೆ ಸಿಕ್ಕಿದೆ. ಇವಾಗ ತಾಯಿ ಜಾತ್ರೆಗೆ ಪ್ರಸಾದನ ಮಾಡೋದಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಸಾಕಷ್ಟು ಜನ ಪ್ರಸಾದನ ಸೇವನೆ ಮಾಡ್ತಾರೆ. ಸಾವಿರಾರು ಜನ ಬಂದಿರುತ್ತೆ. ಜನಸಾಗರಣೆ ಅಂತ ಹೇಳ್ಬೋದು. ಜನಸಾಗರಣೆ ಬಂದಿರುತ್ತೆ. ಎಲ್ರಿಗೂ ಕೂಡ ಪ್ರಸಾದನ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ನಾನು ಈ ವಿಡಿಯೋನ ಬೆಳಿಗ್ಗೆ ಎದ್ದ ತಕ್ಷಣನೇ ಶೂಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಂದು ಹಳ್ಳಿಗಳಲ್ಲಿ ಜಾತ್ರೆಗಳನ್ನ ಯಾವ ರೀತಿ ನಡೆಸ್ತಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣನೇ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ಜಾತ್ರೆನ 2 ಹಳ್ಳಿಗಳು ಸೇರ್ಕೊಂಡು ಈ ಜಾತ್ರೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಮೊದಲನೇ ಸರ್ತಿ ಜಾತ್ರೆನ ಮಾಡ್ತಾ ಇರೋದು ದ್ಯಾಮವ್ವ ಜಾತ್ರೆನ ಶಿವಾಪುರ ಮತ್ತು ಕೋಟೂರು ಅಂತ 2 ಹಳ್ಳಿಗಳು ಸೇರ್ಕೊಂಡು ಆ ತಾಯಿ ಜಾತ್ರೆನ ನಡೆಸ್ತಾ ಇದ್ದಾರೆ. 2 ಹಳ್ಳಿಗಳು ಸೇರಿ ಒಬ್ಬಳೆ ಗ್ರಾಮ ದೇವಿ. ಸೊ ಅದಕ್ಕೋಸ್ಕರನೇ 2 ಹಳ್ಳಿಗಳ ಜನನು ಸೇರ್ಕೊಂಡು ತಾಯಿ ಜಾತ್ರೆನ ತುಂಬಾನೇ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ನಡೆಸಿದ್ದಾರೆ. ನೋಡ್ತೀರಾ ನೀವು ಮುಂದೆ ವಿಡಿಯೋದಲ್ಲಿ. ತುಂಬಾನೇ ಒಂದು ಮೈ ರೋಮಾಂಚನ ಆಗುತ್ತೆ ಜಾತ್ರೆನ ಕಣ್ತುಂಬ್ಕೊಳ್ತಾ ಇದ್ರೆ. ಬನ್ನಿ ಇವಾಗ.
ವಿಡಿಯೋದಲ್ಲಿ ನೀವು ತಾಯಿಯ ವೈಭವನ, ತಾಯಿ ಜಾತ್ರೆನ ಲೈವ್ ಅಲ್ಲಿ ಕಣ್ತುಂಬ್ಕೋತೀರಾ. ಲೈವ್ ಅಲ್ಲಿ ನಾನು ವಿಡಿಯೋನ ಪೋಸ್ಟ್ ಮಾಡಿದೀನಿ. ಯಾವುದೇ ರೀತಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ಹಂಗೆ ಯಾವುದೇ ರೀತಿ ಮ್ಯೂಸಿಕ್ ನ ಬಳಸ್ಕೊಂಡಿಲ್ಲ. ಲೈವ್ ಆಗಿ ನೀವು ಆ ತಾಯಿ ಜಾತ್ರೆನ ಕಣ್ತುಂಬ್ಕೊಂಡ್ ಬನ್ನಿ. ಆ ತಾಯಿ ನಿಮ್ಗೆ ಒಳ್ಳೇದ್ ಮಾಡ್ಲಿ, ನಿಮ್ಗೂ ಕೂಡ ನಿಮ್ ಕುಟುಂಬದವ್ರಿಗೆ ಆ ತಾಯಿ ಒಳ್ಳೇದ್ ಮಾಡ್ಲಿ. ಆ ತಾಯಿಗೆ ಉಡಿ ತುಂಬೋದಾಗಿರ್ಬೋದು, ಹಂಗೆ ತಾಯಿ ಒನ್ನಾಟ, ಡೊಳ್ಳು, ನಗಾರಿ ಎಲ್ಲಾನು ಕೂಡ ನಾನು ಅಲ್ಲೇ ಹೋಗಿ ನೋಡ್ತಾ ಇದ್ದೀನೇನಪ್ಪ ಅಂತ ಅನ್ಸ್ಬೇಕು ನಿಮ್ಗೆ. ಆ ರೀತಿ ನಾನು ವಿಡಿಯೋನ ಇಲ್ಲಿ ಪೋಸ್ಟ್ ಮಾಡಿದ್ದೀನಿ, ಆ ರೀತಿ ವಿಡಿಯೋನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ತಾಯಿ ಒನ್ನಾಟ ಆಡೋದನ್ನ ನೋಡ್ತಾ ಇದ್ರೆ ಹಂಗೆ ಒಂದು ಕ್ಷಣ ಮೈ ರೋಮಾಂಚನ ಆಗೋಗ್ಬಿಡುತ್ತೆ. ದೇವರ ಶಕ್ತಿ ಮುಂದೆ ಬೇರೆ ಯಾವ ಶಕ್ತಿನೂ ಶೂನ್ಯ ಅಂತ ಅನ್ಸುತ್ತೆ. ಮತ್ತೆ ಆಗಿನ್ನು ತಡ ಮಾಡೋದು, ನೋಡ್ಕೊಂಡು ಬನ್ನಿ ಆ ತಾಯಿ ವೈಭವನ. ಆ ದೇವಿ ನಿಮ್ಮ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ನಾನು ಕೇಳ್ಕೊತೀನಿ. ಇವಾಗ ನೀವು ನೋಡ್ತಾ ಇರೋದು ಕುಂಭಮೇಳ. ತಾಯಿನ ಸ್ವಾಗತ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಶಿವಾಪುರದಿಂದ ಕೋಟೂರ್ವರೆಗೂ ತಾಯಿ ಆಗಮನ ಆಗಿದೆ. ಇವಾಗ ಜಾತ್ರೆ ಶುರು ಆಗಿದೆ. ಇವಾಗ ನೀವು ನೋಡ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಕೋಟೂರು ಊರಿಗೇನೆ ದೊರೆಯಾಗಿರುವಂತ ಪರಮಾನಂದನ ದೇವಸ್ಥಾನ ಇದು. ಪರಮೇಶ್ವರ, ಪರಮಾನಂದ ಎಲ್ಲಾನು ಆ ತಂದೆನಿ ಮಹಾದೇವನೇ. ತಾಯಿ ದ್ಯಾಮವ್ವ ತಾಯಿ ಮಹಾದೇವನಿಗೆ, ಪರಮಾನಂದನಿಗೆ ತಂಗಿ ಆಗ್ತಾಳೆ. ತಂಗಿ ಆಗದವಳು ಅಣ್ಣನ ಗುಡಿ ಹತ್ರ, ಅಣ್ಣನ ದೇವಸ್ಥಾನದ ಹತ್ರ ತನ್ನ ಜಾತ್ರೆನ ವಿಜೃಂಭಣೆಯಿಂದ ನೆರವೇರಿಸ್ಕೊತಾ ಇದ್ದಾಳೆ. Thank you.
ನೋಡ್ಕೊಂಡು ಬಂದ್ರಿ ಅಲ್ವಾ ತಾಯಿ ಮಹಿಮೆನ, ತಾಯಿ ವೈಭವನ ಎಲ್ರು ಕೂಡ ಕಣ್ ತುಂಬಿಕೊಂಡ್ರಿ ಅಂತ ಅನ್ಕೋತೀನಿ. ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ. ಇವಾಗ ತಾಯಿಗೆ ಉಡಿನ ತುಂಬಿ ಬೀಳ್ಕೊಡ್ಬೇಕಾಗಿದೆ. ಎಲ್ಲ ಪ್ರತಿಯೊಂದು ಮನೆಯಿಂದನೂ ಕೂಡ ತಾಯಿಗೆ ಮಡ್ಲಕ್ಕಿ ಸೇರಬೇಕು, ತಾಯಿಗೆ ಉಡಿನ ತುಂಬಬೇಕು, ಉಡಿನ ತುಂಬಿ ತಾಯಿನ ಬೀಳ್ಕೊಡ್ಬೇಕು. ಇವಾಗ ಆ ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ನಾವು ಈ ಜಾತ್ರೆನ ಕಣ್ ತುಂಬ್ಕೋಬೇಕು ಅಂದರೆ ಇನ್ನು 5 ವರ್ಷ ಕಾಯಬೇಕು. ಇನ್ನು 5 ವರ್ಷ ಆದಮೇಲೆ ಮತ್ತೆ ದ್ಯಾಮವ್ವ ಜಾತ್ರೆ ನಡೆಯುತ್ತೆ. ಅಲ್ಲಿವರೆಗೂ ನಡೆಯೋದು. ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ರು ಕೂಡ ಆ ತಾಯಿ ಕೃಪೆಗೆ ಪಾತ್ರರಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಆ ತಾಯಿ ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿನ ತಂದ್ಕೊಡ್ಲಿ ಅಂತ ಕೇಳ್ಕೊತಾ ಇವತ್ತಿನ ಜಾತ್ರೆ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ